ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಚಿಕ್ಕಿ ಅವ್ರಿಗೆ ಹೊಡೆದೆ? ಅವರಷ್ಟು ದೊಡ್ಡ ಕೇಳಿನ? ಅವ್ರು ಬರೀ ಕೇಡಿ ಅಲ್ಲ, ಕೇಡಿಗಳಿಗೇನೆ ಕೇಡಿ. ತುಂಬಾ ಕೆಟ್ಟೋರು ಅವ್ರು. ಏನೇನೋ ನಡೀತಲ್ಲ ಅದಕ್ಕೆಲ್ಲ ಒಂದು ದೊಡ್ಡ ಕಾರಣನೇ ಇದೆ. ಅದೇ ನೀನು ಚಿಕ್ಕೋನಲ್ವಾ, ನಿನಗೆ ಆ ವಿಷಯ ಎಲ್ಲ ಬೇಡ. ನೀನು ಊಟ ಪಾಠ ಆಟ ಅಂತ ಆರಾಮಾಗಿರು. ಈ ದೊಡ್ಡೋರು ಮಾಡೋರು ಆಡಿ ರಗಳೆ ಎಲ್ಲ ನಮ್ಗೇನೆ ಇರ್ಲಿ. ಕೆಟ್ಟ ಕೆಸರಿದೆ ಅಲ್ವಾ, ಅದನ್ನ ತಲೆಗೆ ಹಚ್ಕೋಬಾರ್ದು. ಇದು ಹಾಗೇನೆ, ತುಂಬಾನೇ ಕೆಟ್ಟೋರು. ದೊಡ್ಡವನಾಗ್ತಿಯಲ್ಲ ಅವಾಗ ನಿನ್ಗೆಲ್ಲ ಹೇಳ್ತೀನಿ, ಆದ್ರೆ ಇವತ್ ಮಾತ್ರ ಏನು ಕೇಳ್ಬೇಡ ಪ್ಲೀಸ್. ಸರಿ ಚಿಕ್ಕಿ. ಜಾಣ ಮರಿ. ಆದ್ರೆ ಡಾರ್ಲಿಂಗ್, ಇಲ್ಲಿ ನಡೆದಿರೋ ವಿಷಯನ ಯಾವ್ದೇ ಕಾರಣಕ್ಕೂ ಯಾರಿಗೂ ಹೇಳ್ಬೇಡ. ಸ್ಪೆಷಲಿ ಮಮ್ಮಿಗೆ ಮಾತ್ರ ಹೇಳಲೇಬೇಡ. ನೀ ಏನಾದ್ರೂ ಹೇಳಿದ್ರೆ ಈ ಊರಿಂದ ಇನ್ನೊಂದು ಊರಿಗೆ ಟೆನ್ ಕಟ್ಕೊಂಡು ಹೋಗ್ಬೇಕು. ಅವ್ರಿಂದ ನಾವೂ ಹೋಗ್ಬೇಕಾಗತ್ತೆ. ಸರಿ ಚಿಕ್ಕಿ, ಹೇಳಲ್ಲ. ಅಲ್ಲ ಚಿಕ್ಕಿ, ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅವ್ರ ವಿಷಯಕ್ಕೆ ಮಮ್ಮಿ ಗೊತ್ತಾದ್ರೆ ಮಮ್ಮಿ ಯಾಕೆ ಊರ್ ಬಿಡ್ಬೇಕು? ಇವ್ರು ಬರೋಕು ಮಮ್ಮಿ ಊರ್ ಬಿಟ್ಟು ಹೋಗೋಕು ಏನ್ ಸಂಬಂಧ? ಚಿಕ್ಕಿ, ಅವ್ರು ಯಾಕೆ ಮೂವಿಲಿ ಅಂತಾರ ನಿನ್ ಫೋಟೋ ಇಟ್ಕೊಂಡು ಹುಡುಕಾಡ್ತಾ ಇದಾರೆ? ಅವ್ರಿಗೇನ್ ಮಾಡೋದಕ್ಕೆ ಕೆಲ್ಸ ಇಲ್ವಾ? ಅವತ್ ನೋಡಿದ್ರೆ ಒಟ್ಟಾರ ಕುಡ್ಕೊಂಡ್ ಬಂದಿದ್ರು, ಇವತ್ ನೋಡಿದ್ರೆ ದೇವಸ್ಥಾನಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟಿದಾರೆ. ಯಾಕೆ ಚಿಕ್ಕಿ? ಡಾರ್ಲಿಂಗ್, ಅವಾಗ್ಲೇ ಹೇಳಿದ್ನಲ್ಲ ಟೈಮ್ ಬಂದಾಗೆಲ್ಲ ಹೇಳ್ತೀನಿ ಅಂತ. ನಾನು ನಿನಗೆ ಹೇಳೇ ಹೇಳ್ತೀನಿ. ಅಕಸ್ಮಾತ್ ಅವನ ನಿನಗೆ ಸಿಕ್ಕಿದ್ರೆ ಜಾಸ್ತಿ ಏನು ಮಾತಾಡ್ಬೇಡ. ಅವ್ರನ್ನ ಹತ್ರ ಮಾತಾಡ್ಸಕ್ ಬಂದ್ರು ನನ್ನ ವಿಷಯ ಕೆತ್ಕಿದ್ರು ಏನು ಹೇಳ್ಬೇಡ, ಆಯ್ತಾ? ಪ್ಲೀಸ್. ಸರಿ ಚಿಕ್ಕಿ, ಬಾ ಹೋಗೋಣ. ಚಿಕ್ಕಿ ಹೇಳ್ತಾ ತುಂಬಾ ವಿಚಿತ್ರವಾಗಿದೆಯಲ್ಲ. ಅಂತದ್ ಯಾರು ಇರ್ಬೋದು ಅವರು? ಚಿಕ್ಕಿ ಯಾಕೆ ಅವ್ರು ಕಂಡ್ರೆ ಭಯ ಪಡ್ಕೋತಾ ಇದ್ದಾರೆ? ಎಲ್ಲಮ್ಮ, ಎಲ್ಲ ನನ್ನ ಮೊಮ್ಮಗ. ನಿನ್ನನ್ನೇ ಕೇಳ್ತಿರೋದು. ನನ್ನ ಮೊಮ್ಮಗ ಎಲ್ಲಿ? ಅವನು ಇಲ್ಲೇ ಮಲ್ಲಿ ಜೊತೆ ಇರ್ತಾನೆ. ಆದರೆ ನೀವು ನಚ್ಚೆ ಅಂತ ಅವನು ಗೊತ್ತಿಲ್ಲ, ಗೊತ್ತಾಗೋದು ಬೇಡ ಪ್ಲೀಸ್. ಯಾಕಮ್ಮ, ಯಾಕೆ ಹೀಗೆ ಹೇಳ್ತಿದ್ಯಾ? ಏನು ನಮ್ಮಿಂದ ದೂರ ಇದ್ದದ್ದು ಸಾಲದೆ ಈ ಮಗುನು ನಮ್ಮಿಂದ ದೂರ ಮಾಡ್ತಿದ್ಯಾ? ಯಾಕೆ ನಮ್ಮಿಂದ ದೂರ ಹೋಗ್ತಿದ್ಯಾ? ನಮಗೆ ಯಾಕೆ ಶಿಕ್ಷೆ? ನಿನ್ ದೃಷ್ಟಿಲಿ ನನ್ನ ಮಗ ಏನೋ ತಪ್ಪು ಮಾಡಿರ್ಬೋದು, ಆದ್ರೆ ಮಗು ಅದೇನ್ ತಪ್ಪು ಮಾಡಿದೆ? ಅದನ್ನ ಯಾಕೆ ನಮ್ಮಿಂದ ದೂರ ಮಾಡ್ತಿದ್ಯಾ? ಆ ಮಗುಗೆ ಸಿಗ್ಬೇಕಾಗಿರೋ ಪ್ರೀತಿನ ಯಾಕೆ ಕಿತ್ಕೊತಿದ್ಯಾ? ಆ ಮಗು ನಿನ್ ಗಂಡನ್ಗೂ ಮಗನೇ ಅಲ್ವಾ? ಮಗು ಜೊತೆ ಬೆಳೆಯೋ ಹಕ್ಕು ನಿನ್ನಷ್ಟೇ ಅವರಿಗೂ ಇದೆ ಅಲ್ವಾ? ಅದಕ್ಕೆ ಯಾಕೆ ಗೋಡೆ ಕಟ್ತಾ ಇದೀಯಾ? ಮಗುನ್ ಯಾಕೆ ದೂರ ಮಾಡ್ತಿದ್ಯಾ? ಅತ್ತೆ, ಅದನ್ನ ಹಾಗೆ 5 ವರ್ಷ ಆಗೋಗ್ಬಿಟ್ಟಿದೆ. ಮತ್ತೆ ಅದ್ರ ಬಗ್ಗೆ ಮಾತಾಡಿ ಆ ಗಾಯನ ಕೆತ್ಕೋದ್ ಬೇಡ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ದೀರಾ, ನಿಮ್ಮ ಬಗ್ಗೆ ಹೇಳಿ. ನೀವು ಹೇಗಿದ್ದೀರಾ? ನಿಮ್ಮ ಬಗ್ಗೆ ಮಾತಾಡಿ. ವಿಷಯನ ತಿರುಗಿಸೋದಕ್ಕೆ ನೋಡ್ಬೇಡ. ನಾನು ಬಿದ್ದೋಗೋ ಬರ, ಆದ್ರೆ ನಿಮ್ಮ ಜೀವನ ಇನ್ನೂ ತುಂಬಾ ಇದೆ. ಇನ್ನು ಬಾಳಿ ಬದುಕಬೇಕಾದವ್ರು ನೀವು. ಮನುಷ್ಯ ಆದವನು ಸಂಬಂಧಗಳಿಗೆ, ಪ್ರೀತಿ ವಿಶ್ವಾಸಕ್ಕೆ ಜೋತ್ ಬೀಳ್ಬೇಕು. ಅದನ್ ಬಿಟ್ಟು ಬೇಡದೇ ಇರೋ ಹಠಕ್ಕಲ್ಲ, ಕೆಟ್ಟ ನಿರ್ಧಾರಕ್ಕಲ್ಲ. ಯಾವತ್ತೋ ಏನೋ ಒಂದು ನಿರ್ಧಾರ ತಗೊಂಡೆ ಅಂತ ನಮ್ಮ ಮುಂದೆ ಇರೋ ಬದುಕನ್ನ ನಾವು ಕೈಯಾರೆ ಹಾಳು ಮಾಡ್ಕೋಬಾರ್ದಲ್ವಾ? ಯಾವುದೋ ಹಳೆ ದ್ವೇಷ, ಕಹಿ ನೆನಪು, ಅವೆಲ್ಲ ಕಸ ಇದ್ದ ಹಾಗೆ. ಅವನ್ನೆಲ್ಲ ಕಿತ್ತು ಬಿಸಾಕ್ಬೇಕು. ಅದನ್ ಬಿಟ್ಟು ಮನಸ್ಸಿನ ತುಂಬಾ ವಿಷನ, ಕಸನ ತುಂಬ್ಕೋಬಾರ್ದಮ್ಮ. ಹಂಗೆ ಆಶ್ಚರ್ಯ ಆಗತ್ತೆ, ಸಂಕಟನೂ ಆಗತ್ತೆ. ಎಲ್ಲ ತಿಳಿದವಳು ನೀನು. ನಿನಗಿದು ತಿಳಿಲಿಲ್ವಾ?
ಇಷ್ಟ ಅರ್ಥ ಆಗ್ಲಿಲ್ವಾ? ನಿನ್ ತಲೆಲಿದೆ ಅಲ್ಲ ಆ ಬೇಡದೇ ಇರೋ ದ್ವೇಷ, ಬೇಡದೇ ಇರೋ ಹಠ, ಅದನ್ನ ತೆಗೆದು ಹಾಕು. ಬೇಡಮ್ಮ, ಇನ್ನು ಎಷ್ಟು ವರ್ಷ ಅಂತ ಅದನ್ನ ತಲೆ ಮೇಲೆ ಭಾರ ಎತ್ಕೊಂಡು ತಿರ್ಗಾಡ್ತೀಯ? ಬಿಟ್ಟು ಬಿಡು. ಆ ಭಾರನ ಹೊರಗಡೆ ಬಿಟ್ಟು ಪ್ರೀತಿನ ಒಳಗಡೆ ತಂದ್ಕೋ. ನೆಮ್ಮದಿಯಾಗಿರೋದನ್ನ ನೋಡಮ್ಮ, ಅದೇ ತಾನೇ ಎಲ್ರಿಗೂ ಬೇಕಾಗಿರೋದು. ನನ್ನ ಮಗ ಅಂತ ಹೇಳ್ತಿಲ್ಲ, ಅಂಥವ್ರು ಲಕ್ಷಕ್ಕೆ ಒಬ್ಬರು ಸಿಗ್ತಾರೆ. ಅವನ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಅವನು ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ. ಆ ಪ್ರೀತಿನ ನಿನ್ ಕಳ್ಕೋಬೇಡ ಭೂಮಿಕಾ. ನನ್ನ ಮಗನಿಗೆ ನೋವು ಮಾಡಬೇಡ. ಭಾಗ್ಯ ಮಾತಾಡ್ತಾ ಇದ್ದಾರ? ಎಷ್ಟೋ ವರ್ಷ ನೀನು ಅವನ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವನ ಕನ್ಸಲ್ಲಿ, ಮನ್ಸಲ್ಲಿ, ಆಲೋಚನೆಯಲ್ಲಿ ಎಲ್ಲದ್ರಲ್ಲೂ ನೀನೇ ತುಂಬಿಕೊಂಡಿದೀಯ. ಅವನು ನಿನ್ನಗೋಸ್ಕರ ಹಮ್ಮಲಿಸ್ತಾ ಇದ್ದಾನಮ್ಮ. ನಿನಗೋಸ್ಕರ ಹುಡುಕ್ದೇ ಇರೋ ಊರಿಲ್ಲ. ಎಲ್ಲೆಲ್ಲಿ ಅಲ್ದಿದ್ದಾನೆ ಗೊತ್ತಾ ಅವನು? ಈಗ ಇಬ್ರು ಹತ್ರದಲ್ಲೇ ಇದ್ರು ದೂರ ಇರ್ಬೇಕು ಅನ್ನೋದು ಯಾವ ನ್ಯಾಯ ಭೂಮಿಕಾ? ಇದಕ್ಕೇನಾ ಅವನು ಇಷ್ಟು ವರ್ಷ ನಿನಗೋಸ್ಕರ ಕಾಯ್ದಿದ್ದು, ಪರಿತಪಿಸಿದ್ದು? ಹೇಳು, ಇದಕ್ಕೇನಾ? ಅತ್ತೆ ಪ್ಲೀಸ್, ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನನ್ನು ಅಯ್ಯೋ ಅನ್ನಿಸ್ಬಿಡಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಉತ್ತರ ಇದ್ರೂ ಅದನ್ನು ಹೇಳೋಕ್ಕಾಗೋದಿಲ್ಲ. ನಾನು ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೀನಿ, ನಿಮ್ಮನ್ನು ತುಂಬ ಎತ್ತರ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾವಾಗಲೂ ನೀವೆಲ್ಲರೂ ಚೆನ್ನಾಗಿರ್ಬೇಕಂತಾನೆ ಬಯಸೋದು. ನೀವೆಲ್ಲರೂ ನೆಮ್ಮದಿಯಾಗಿರ್ಬೇಕು, ಅದೇ ಬಯಸೋದು. ನಾವಿಬ್ರು ದೂರ ಇರಬೇಕು. ನಾವಿಬ್ರು ದೂರ ಇದ್ರೇನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂದಮೇಲೆ ಅದೇ ಸರಿ ಅಲ್ವಾ? ಈ ರೀತಿ ಅಡ್ಗುಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ಬೇಡ. ನೀನೇನು ಪ್ಲೀಸ್, ಇನ್ನು ನೀನು ಕೇಳಬೇಡಿ. ಶಬ್ಸಿ